ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ SSCಯ 4 ಎಕ್ಸಾಮ್ಗಳಲ್ಲಿ 4 ಭಾಗಗಳು ಬರ್ತವೆ. ಅವುಗಳಲ್ಲಿ ರೀಸನಿಂಗ್, ಹಿಂದಿ ಗ್ರಾಮರ್ और ಇಂಗ್ಲೀಷ್ ಗ್ರಾಮರ್, GK, ಮ್ಯಾಥ್ಸ್. ಇವುಗಳಲ್ಲಿ ನಾವು ರೀಸನಿಂಗ್ ಟಾಪಿಕ್ ಮೇಲೆ ನೋಡೋಣ. ಮೊದಲಿಗೆ ನಾವು ಟಾಪಿಕ್ ಮೇಲೆ ಆಲ್ಫಾಬೆಟ್ ಸೀರೀಸ್ ಮತ್ತು ಆಲ್ಫಾಬೆಟ್ ಬಗ್ಗೆ ನೋಡೋಣ. ಇದರಲ್ಲಿ 3 ರಿಂದ 4 ಕ್ವಶನ್ಗಳು ಬರುತ್ತವೆ. ಫಸ್ಟ್ ನೋಡಿ ಫ್ರೆಂಡ್ಸ್, ಟೈಪ್ 1 ಒಳಗೆ TEDI = 11 ಸರಿಯಾಗಿ ಕಾಣಿಸ್ತಿದೆಯಾ? SUCBVO = 13. ಅದೇ ರೀತಿ YXJIAZL = ಇದು SSCGDಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಪ್ರಶ್ನೆಯಾಗಿರುತ್ತದೆ. TEDI = 11 ಕೊಟ್ಟಿದ್ದಾರೆ. ಅಂದರೆ ನಾವು ಇದಕ್ಕೆ ಯಾವ ರೀತಿ ಲೆಕ್ಕ ಮಾಡಿದರೆ ಇದು 11 ಆಗುತ್ತದೆ. ಎಲ್ಲ ರೀತಿ ನೋಡಿದರೂ ಇದು 11 ಬರಬೇಕು. ಅಂದರೆ ಇವರು ಯಾವ ರೀತಿ ಮಾಡಿದ್ದಾರೆ ಅಂದರೆ, ಇವು 1, 2, 3, 4 ಇವು 4 ಸೀರೀಸ್ ಇವೆ. ಇದರಲ್ಲಿ 4+ ಇದರಲ್ಲಿ 7 ಕೂಡಿಸಿದ್ದಾರೆ 11 ಆಗಿದೆ. ಅದೇ ರೀತಿ ಇವು 1, 2, 3, 4, 5, 6 ಇದೆ ಫ್ರೆಂಡ್ಸ್. ಅಂದರೆ 6 ಇದೆ. 6ರಲ್ಲಿ 11 7 ಕೂಡಿಸಿದ್ದಾರೆ. 6, 7 = 13 ಬಂದಿದೆ ಫ್ರೆಂಡ್ಸ್. ಅದೇ ರೀತಿ ಇವು 7 ಇವೆ. 1, 2, 3, 4, 5, 6, 7 7ಕ್ಕೆ 7 ಕೂಡಿಸಿದ್ದಾರೆ ಫ್ರೆಂಡ್ಸ್, 14 ಬಂದಿದೆ. ಇದೇ ರೀತಿ ಕೇಳುತ್ತಾರೆ ಫ್ರೆಂಡ್ಸ್ ಎಕ್ಸಾಮ್ನಲ್ಲಿ. ಇಷ್ಟು ಸಿಲಿಯಾಗಿರುತ್ತವೆ ಇವು. ನೀವು ರೀಸನಿಂಗಲ್ಲಿ ಔಟ್ ಮಾಡಿದರೆ ಮಾತ್ರ ನಿಮ್ಮದು ಜಾಬ್ ಆಗುತ್ತದೆ ಫ್ರೆಂಡ್ಸ್. ಇದರಲ್ಲಿ 4 ಆಪ್ಷನ್ನಲ್ಲಿ 14 ಆಗುತ್ತದೆ. ಅದೇ ರೀತಿ BASC = 8 × 9 70 ಕೊಟ್ಟಿದ್ದಾರೆ. ASET = 0697 ಕೊಟ್ಟಿದ್ದಾರೆ. ಅದೇ ರೀತಿ ಟಿ ಬೆಲೆ ಕಂಡು ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಇದರ ಯಾವುದೇ ಫಾರ್ಮುಲಾ ಅಲ್ಲಿ ಸೂತ್ರ ಅಲ್ಲಿ ಏನೂ ಯೂಸ್ ಮಾಡೋದಿಲ್ಲ. ಇದರಲ್ಲಿ ಕಾಮನ್ ಯಾವುದಿದೆ ನೋಡಬೇಕು ಫ್ರೆಂಡ್ಸ್. ಅಂದರೆ BASC ಅಂದರೆ ಇತರ ಯಾವ ಬಂದಿದ್ದಾವೆ. ASC ಬಂದಿದೆ, E ಕಾಮನ್ ಆಗಿದೆ, T ಕಾಮನ್ ಆಗಿದೆ. ಆದರೆ ಇಲ್ಲಿ T ಅಂದರೆ ಇಲ್ಲಿ 0 ಕಾಮನ್ ಇದೆ, 0 ಕಾಮನ್ ಇದೆ. ಇವು 2 ಹೋಯ್ತು. ಮತ್ತು ಇಲ್ಲಿ 7 ಕಾಮನ್ ಇದೆ, 7 ಕಾಮನ್ ಇದೆ, ಇದು ಹೋಯ್ತು. ಇಲ್ಲಿ 9 ಕಾಮನ್ ಇದೆ. ಆನ್ಸರ್ ಯಾವುದಾಗುತ್ತದೆ ಫ್ರೆಂಡ್ಸ್? T ಈಚೆ ಕಡೆ ಇದೆ, 6 ಆಗುತ್ತದೆ ಫ್ರೆಂಡ್ಸ್. 6 ಹಾಕುತ್ತಿದ್ದೇವೆ. ಅದೇ ರೀತಿ ಮೂರನೇ ನೀವೇ ಬಿಡಿಸಿ ಫ್ರೆಂಡ್ಸ್. WEDS = 3 ಕೊಟ್ಟಿದ್ದಾರೆ ಫ್ರೆಂಡ್ಸ್. MATUFQX = 6 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿ GIQRBZLA = ಎಷ್ಟತೆ ಕಂಡುಹಿಡಿ ಎಂದಿದ್ದಾರೆ ಫ್ರೆಂಡ್ಸ್. ಈಗ ನೋಡೋಣ ಬನ್ನಿ ಫ್ರೆಂಡ್ಸ್, ಇದು ಯಾವ ರೀತಿ ಆಗುತ್ತದೆ. 1, 2, 3, 4 -1 3 ಫ್ರೆಂಡ್ಸ್, ಈ ರೀತಿ ಮಾಡಿದ್ದಾರೆ ಇವರು. ಇವು 4 ಕೂಡಿಸಿ ಇದರಲ್ಲಿ -1 ಮಾಡಿ =3 ಬಂದಿದೆ. ಎಷ್ಟು ಅಕ್ಷರಗಳಿವೆ? 1, 2, 3, 4, 5, 6, 7 ಅಕ್ಷರಗಳಿವೆ. 7 ಅಕ್ಷರಗಳಲ್ಲಿ -1 ಮಾಡಿದ್ದಾರೆ ಫ್ರೆಂಡ್ಸ್. ಇದು 6 ಆಗುತ್ತದೆ. ಮುಂದೆ ಇದು 1, 2, 3, 4, 5, 6, 7, 8ರಲ್ಲಿ -1 ಮಾಡಿದ್ದಾರೆ ಫ್ರೆಂಡ್ಸ್. ಇದು 7 ಆಗುತ್ತದೆ. ಆನ್ಸರ್ 7 ಕರೆಕ್ಟ್ ಆಗುತ್ತದೆ ಫ್ರೆಂಡ್ಸ್. ಅದೇ ರೀತಿ ನಾವು ಟೈಪ್ 2 ನೋಡೋಣ ಬನ್ನಿ ಫ್ರೆಂಡ್ಸ್. ಸರಿಯಾಗಿ ಕಾಣಿಸ್ತಿದೆಯಾ ಫ್ರೆಂಡ್ಸ್? ಇದರಲ್ಲಿ ಅಂಕ ಪಿಕ್ಸ್ 1 ಅಂಕ ಕೇಳುತ್ತಾರೆ ಫ್ರೆಂಡ್ಸ್. ಇದರಲ್ಲಿ ಕೂಡ ಪಿಕ್ಸ್ 1, ಇದರಿಂದ ಕೂಡ ಪಿಕ್ಸ್ 1. 4 ಮಾರ್ಕ್ಸ್ ಕಟ್ಟಿಟ್ಟ ಬಿಟ್ಟು ಫ್ರೆಂಡ್ಸ್. ಇದರಲ್ಲಿ 2 ಮಾರ್ಕ್ಸು, ಇದರಲ್ಲಿ 2 ಮಾರ್ಕ್ಸು. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತದೆ. ಇದು ಭಾಳ ಈಸಿ ಮತ್ತು ಇದು ಭಾಳ ಈಸಿ ಇರುತ್ತದೆ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟ್ ಇರ್ತದೆ ನೋಡಿ ಫ್ರೆಂಡ್ಸ್. ಮೊದಲು ಇದು ಕೊಟ್ಟಿರ್ತಾರೆ, ಮೊದಲು ಇವನು ಅಕ್ಷರವನ್ನು ಎಣಿಸಬೇಕಾಗುತ್ತದೆ. 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ಸ್ವಲ್ಪ ಆರಾಮ ಇರೋದಿಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ದನಿ ಎನ್ನಾಗುತ್ತಿದೆ. ಈಗ ನೋಡೋಣ 5 ಅಕ್ಷರಗಳನ್ನು ಹೊಡ್ಕೋಬೇಕಾಗುತ್ತದೆ. 3, 5 2, 3, 4, 5 2, 3, 4, 5 1, 2, 3, 4, 5 ಭಾಳ ಮಾಡೋದಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಈಗ ಎಷ್ಟು ಈಸಿಯಾಗಿ ಹೊಡ್ಕೋತೀವಿ.
ಅಷ್ಟೇ. ಇಲ್ಲಿ ಎ ಇದೆ ಫ್ರೆಂಡ್ಸ್. ಹಾಗಾದರೆ ಫಸ್ಟ್ ಅಕ್ಷರ ಎ ಇದೆ ಅಂದರೆ ಇಲ್ಲಿ ನೋಡಬೇಕು ನಾವು ಫಸ್ಟ್ ಅಕ್ಷರ ಎ ಬರುತ್ತದೆ. ಇಲ್ಲಿ ಸೆಕೆಂಡ್ ಥರ್ಡ್ ಅಕ್ಷರ ಇಲ್ಲಿ ಸಿಗ್ಲಿಕ್ಕಂದ್ರೆ ಇಲ್ಲಿ ಸಿಗುತ್ತದೆ. ಯಾವುದಿದೆ ಎಸ್ ಜಿ ಅಂದರೆ ಇದು ಎಸ್ ಜಿ ಎಲ್ಲ ಕಾಮನ್ ಆಗಿದೆ, ಏನು ಕಾಮನ್ ಆಗಿದೆ. ಮುಂದೆ ಲಾಸ್ಟ್ ಅಕ್ಷರ ಡಿ ಬರುತ್ತದೆ. ಎಸ್ ಜಿ ಡಿ, ಇದು ಡಿ ಕಾಮನ್ ಆಗಿದೆ. ಮುಂದೆ ಇ ಎಸ್ ಜಿ ಮತ್ತು ಎ ಎಸ್ ಜಿ, ಎ ಡಿ ಕಾಮನ್ ಆಗಿದೆ ಫ್ರೆಂಡ್ಸ್. ಅದ ಕಾರಣ ಎ ಎಸ್ ಜಿ ಅಂದರೆ ನಾವು ಭಾಳ ನೋಡೋಕೆ ಹೋಗೋದಿಲ್ಲ ಫ್ರೆಂಡ್ಸ್, ಇದೇ ಆಗಿಬಿಡುತ್ತೆ ಆನ್ಸರ್. ಯಾಕಂದರೆ ಇವೆಲ್ಲ ಜಿ ಎಸ್ ಇವೆ, ಇದು ಜಿ ಇದೆ. ಅದಕ್ಕಾಗೋಣ ಎ ಎಸ್ ಜಿ ಆಗ್ಬೇಕು ಫ್ರೆಂಡ್ಸ್. ಇದು ಆಗೋದಿಲ್ಲ. ಡಿ ಆಗೋಣ ಎಸ್ ಜಿ ಬರಬೇಕು ಫ್ರೆಂಡ್ಸ್. ಡಿ ಆಗೋಣ ಎಸ್ ಜಿ, ಇದು ಒಂದೇ ಬಂದಿದೆ, ಅದಕ್ಕೆ ಎರಡನೇ. ಅದೇ ರೀತಿ ಇನ್ನೊಂದು ಮಾಡೋಣ ಬನ್ನಿ ಫ್ರೆಂಡ್ಸ್. ಇವು ಎಷ್ಟು ಅಕ್ಷರಗಳಿವೆ ಅನ್ಸೋಣ. ಇವೆಲ್ಲ ಓಲ್ಡ್ ಕ್ವಶನ್, SSC GDಯಲ್ಲಿ ಕೇಳಿರೋ ಓಲ್ಡ್ ಕ್ವಶನ್ ಪೇಪರ್ದಿಂದ ತಂದಿದ್ದೇವೆ ನೋಡಿ ಫ್ರೆಂಡ್ಸ್. ಇದು ಎಷ್ಟು ಈಜಿ. 1 2 3 4 5 6 7 8 9 10 11 12 13 14 15 16 17 18 19. ಓಹೋ, ಒಂದೆಲ್ಲೂ ಮಿಸ್ಟೇಕ್ ಆಗಿದೆ ಫ್ರೆಂಡ್ಸ್. 1 2 3 4 5 6 7 8 9 10 11 ಇಲ್ಲೊಂದಿದೆ ಫ್ರೆಂಡ್ಸ್. 12 13 14 15 16 17 18 19 20 ಬರೋಬ್ಬರ ಆಯಿತು ಫ್ರೆಂಡ್ಸ್. ಈಗ 5 ಹೊಡ್ಕೊಂಡು ಫ್ರೆಂಡ್ಸ್. 1 2 3 4 5. ಈಗ ನೋಡಿ ಈ ರೀತಿ ಹೊಡ್ಕೋಬೇಕಾಗುತ್ತದೆ. ನೀವು ಎಕ್ಸಾಮಲ್ಲಿ ಸ್ಪೀಡಾಗಿ ಹೊಡ್ಕೋಬೇಕಾಗುತ್ತದೆ, ಅದಕ್ಕೆ ಟೈಮ್ ಇರೋದಿಲ್ಲ ಫ್ರೆಂಡ್ಸ್. ಬರೀ 60 ನಿಮಿಷ 80 ಕ್ವಶನ್, ನೀವು 80 ಕ್ವಶನನ್ನು ಟಚ್ ಮಾಡಬೇಕಾಗುತ್ತದೆ. ಸ್ಲೋ ಆಗಿ ನಿಮ್ಗೆ ವಿಡಿಯೋ ಅರ್ಥ ಆಗಲಿ ಅಂತ ಹೇಳಿ ಸ್ಪೀಡಾಗಿ ಸ್ಲೋ ಆಗಿ ಹೊಡಿತಿದ್ದೇನೆ ಫ್ರೆಂಡ್ಸ್. ಈಗ ನೋಡಿ ಸಿ ಆರ್ ಮೂರನೇ ಅಕ್ಷರ ಯಾವುದಿದೆ ನೋಡಿಬಿಡೋದು ಫ್ರೆಂಡ್ಸ್. ಇಲ್ಲಿ ಓ ಇದೆ. ಫಸ್ಟ್ ಓ ಬಂದುಬಿಟ್ರೆ ನಿಮಗೆ ಆನ್ಸರ್ ಸಿಕ್ಕೇ ಬಿಡ್ತದೆ. ಇಲ್ಲಿ ಪ್ರಶ್ನೆ ಓ ಬಂದಿದೆ, ಇಲ್ಲಿ ಓ ಸಿಕ್ತಿಲ್ಲ ಫ್ರೆಂಡ್ಸ್. ನಿಮ್ಮ ನೆಕ್ಸ್ಟ್ ಓ ಹಂಗಿಲ್ಲ, ಯಾಕಂದರೆ ಟೈಮ್ ಭಾಳ ಉಳಿಯೋದಿಲ್ಲ ನಿಮಗೆ. ಅದೇ ರೀತಿ ಇದನ್ನೊಂದು ಸ್ವಲ್ಪ ನೀವು ಬಿಡಿಸಿ ನೋಡೋಣ. ಸ್ವಲ್ಪ ಇದು ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇದು 1 2 3 4 5 6 7 8 9 10 11 12 13 14 15 16 17 18 19 20. ಇವು 20 ಇದೆ ಫ್ರೆಂಡ್ಸ್. ಆದರೆ ಇವನು 5 ಹೊಡ್ಕೋಬೇಕು. ಈಗ ನೋಡಿ 3 4 5 ಹೊಡ್ಕೊಂಡು ಫ್ರೆಂಡ್ಸ್. 1 2 3 4 5 ಹೊಡ್ಕೊಂಡು ಫ್ರೆಂಡ್ಸ್. 1 2 3 4 5 ಹೊಡ್ಕೊಂಡು ಫ್ರೆಂಡ್ಸ್. 2 3 4 5. ಈಗ ಬರ ತುಂಬೋಣ. ಫಸ್ಟ್ ಯಾವ್ದು ಬರ್ತದೆ ಫ್ರೆಂಡ್ಸ್? ಕ್ಯೂ ಬರ್ತದೆ. ಯಾಕಂದರೆ ಇಲ್ಲಿ 2ನೇ ಅಕ್ಷರ ಕ್ಯೂ ಇದೆ, ಇಲ್ಲಿ 2ನೇ ಅಕ್ಷರ ಕ್ಯೂ ಇದೆ, ಇಲ್ಲಿ 2ನೇ ಅಕ್ಷರ ಕ್ಯೂ ಇದೆ. ಅಂದ್ರೆ ಇಲ್ಲಿ ಕ್ಯೂ ಬರಬೇಕು ಫ್ರೆಂಡ್ಸ್. ಎರಡು ಆಪ್ಷನ್ ಹೋಯ್ತು. ಫಸ್ಟ್ ಯಾವ್ದು ಬರಬೇಕು ಫ್ರೆಂಡ್ಸ್? ಕ್ಯೂ ಬರಬೇಕು. 1 3 ಒಳಗೆ ಇದೆ ಫ್ರೆಂಡ್ಸ್. ಎರಡನೇದು ನೋಡೋಣ. ಟಿ ಬರಬೇಕು ಫ್ರೆಂಡ್ಸ್. ಎರಡನೇದು ಟಿ ಬಂದಿದೆ. ಏನು ಮೂರನೇದ ಪಿ ಕ್ಯೂ ಟಿ ಯು ಬರಬೇಕು ಫ್ರೆಂಡ್ಸ್. ಆದರೆ ಇಲ್ಲಿ ಓ ಬಂದಿದೆ, ಇದಾಗೋದಿಲ್ಲ. ಹಾಗಾದ್ರೆ